ಗೈಸ್ ಗಾಡಿ ಎಲ್ಲ ನೋಡಿ ಆಯಿತು, ಸೆಲೆಕ್ಟ್ ಮಾಡಾಯಿತು. ಇವಾಗ ಹೊಂಟೇವಿ ಮನೆಗೆ. ಇಲ್ಲಿಂದ ದೂರ ಇಲ್ಲ, ಒಂದು ಅರ್ಧ ತಾಸು ಸರ್ಕಿ ಒಂದು. ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದೀರಿ? ಎಲ್ಲರೂ ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರೀ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡನ್ರಿ. ನಾವು ಊರಿಗೆ ಹೊಂಟವಿ. ಇವತ್ತು ಗುರುವಾರ, ಮಾರ್ಗಶಿರ ತಿಂಗಳಿನ ಕೊನೆಯ ವಾರ, ಮಹಾಲಕ್ಷ್ಮಿ ಪೂಜೆ. ಇವತ್ತು ಅರ್ಶಿನ ಕುಂಕುಮ ಕೊಡಬೇಕು ಮನೇಲಿ ಅಂದ್ಬಿಟ್ಟು ಊರಿಗೆ ಹೊಂಟವಿ. ಹಂಗೆ ಹೋಗೋ ಮಕಾರ ಈ ಕಡೆ ಶೋರೂಮಿಗೆ ಬಂದಿದ್ದೀವಿ. ಬಜಾಜ್ ಶೋರೂಮು. ನಮ್ಮ ಮನೆಯವರು ಗಾಡಿ ತಗೋಬೇಕಂತ ಅದನ್ನು ನೋಡೋಕ್ಕೋಸ್ಕರ ಬಂದಿದ್ವಿ. ಇದು ಕೆಲಸ ಆಕತಿ, ಊರಿಗೂ ಹೋದಂಗೆ ಆಕತಿ ಅಂದ್ಬಿಟ್ಟು ಊರಿಗೆ ಹೊಂಟವಿ. ಕ್ರಿಸ್ಮಸ್ ಇದೆಲ್ಲ, ಹಾಗಾಗಿ ಮಕ್ಕಳಿಗೆ 4 ದಿನ ರಜೆ ಐತಿ. ಇವತ್ತು ಬೇಗ ಶಾಲೆ ಬಿಡ್ತು ಅವ್ರದ್ದು, ಒಂದು 11:30 ಬಿಡ್ತು. ಅವ್ನು ಕರ್ಕೊಂಡು ಬರೋದ್ರೊಳಗೆ ಲೇಟ್ ಆಗಿಬಿಡ್ತು ಗೈಸ್. ಟೈಮ್ ಬಂದು 1:30 ಆಗೈತಿ. ಎಲ್ಲರೂ ಊಟಕ್ಕೆ ಕುಂತಾರೆ ಒಳಗೆ. ಅವ್ರದ್ದು ಊಟ ಆಗಿ ಅನ್ನೋದ್ರಾಗ ಸ್ವಲ್ಪ ಲೇಟ್ ಆಕತಿ ಅಂದ್ಬಿಟ್ಟು ನಾನು ಇಲ್ಲೇ ಹೊರಗೆ ಅಡ್ಡಾಡಕತ್ತೀನಿ. ನಮ್ಮ ಮನೆಯವರು ಒಳಗೆ ಗಾಡಿ ಎಲ್ಲ ನೋಡಕತ್ತರು, ಯಾವ ಥರದ ಗಾಡಿ ತಗೋಬೇಕು ಏನು ಎಂತಂತ ನೋಡೋಣ ಬರ್ರಿ. ಗಾಡಿ ನೋಡ್ಬೋದು ಈ ಕಡೆ ಯಾವ ಥರ ಗಾಡಿ ಇದೆ ಅಂತ. ನನಗಂತೂ ಈ ಗಾಡಿ ಭಾಳ ಇಷ್ಟ ಆಯಿತು. ಈ ಗಾಡಿ ನಾವಿಲ್ಲಿ ಹೊರಗಿಂದನ ಗಾಡಿ ನೋಡಕತ್ತೀವಿ. ನಮ್ಮ ಮನೆಯವ್ರು ಒಳಗೆ ಹೋಗ್ಯಾರು. ಓ ಗಾಡಿ ಬಗ್ಗೆ ಕೇಳೋದು ನಮ್ಮ ಜೀವ. ಓ ಗಾಡಿ ಹಾಂ ನೆಂಟ ದುಡ್ಡಿದ್ರೆ ಎಲ್ಲ ಗಾಡಿ ತಗೋಬೋದು. ಬಾ ಇಲ್ಲಿ, ಇದು ಟೆಂಪು. ಈ ಕಡೆ ಗ್ರೀನ್ ಕಲರ್ ಟೆಂಪು. दिसला नाही तुला? ಹಿಮಾಂಶ್ ಒಳಗೆ ಹೋಗ್ಯಾನು, ಜಿಯೋ ಒಳಗೆ ಹೋಗ್ಯಾನು. ಏನು ಒಂದೊಂದು ಗಾಡಿ ಮೇಲೆ ಹತ್ತತ್ತು ಕುಂತ್ಬಿಟ್ಟಾರೆ. ನಾನಿಲ್ಲಿ ಹೊರಗೆ ನಿಂತೀನಿ ಗೈಸ್. ಎಲ್ಲರೂ ಹೋಗಬಾರ್ದು, ರಸ್ ಸಾಕೈತೆ ಅಂದ್ಬಿಟ್ಟು ಒಳಗೆ ಹೊರಗೆ ನಿಂತ್ಕೊಂಡೆ. ಬೈಕ್ ನೋಡಲಿ ಎಷ್ಟಿದೆ. ನನಗೆ ಅಲ್ಲಿರೋ ಗಾಡಿ ಇಷ್ಟ ಆಯಿತು, ರೆಡ್ ಕಲರ್ ಗಾಡಿ. ಒಂದು 12 ವರ್ಷ ಆಯಿತು ಅನ್ಬೋದು ನಾವು ಗಾಡಿ ತಗೊಂಡು. ಆ ಟೈಮಲ್ಲಿ ಗಾಡಿ ರೇಟ್ 1.5 ಲಕ್ಷ ಇತ್ತು. ಇವಾಗ ಅದ್ರ ಡಬಲ್ ಆಗಿದೆ ಗೈಸ್. ಯಪ್ಪ, ಇಲೆಕ್ಟ್ರಾನಿಕ್ ಸೆಲ್ಫಿ. ಇದು 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 ಯಾವ ಗಾಡಿ ಇಷ್ಟ ಆಯಿತು? ಇದು ಇಷ್ಟ ಆಗಲಿಲ್ಲ. ಇದು ಇಲೆಕ್ಟ್ರಾನಿಕ್ ಗಾಡಿ, ಅದು ಆ ಕಡೆದು. ಪಪ್ಪ ಇಲ್ಲಿ ಹೋಗಿತ್ತೀವಿ. ಬರೀ ಹೋಗನ್ರಿ ಅವ್ರಾಗ. ಜಿಯೋ ಚಲ್ ಬರಾಕವಲ್ಲ ನಮ್ಮ ಜಿಯೋ. ಗಾಡಿ ಹಿಡ್ಕೊಂಡು ನಿಂತುಬಿಟ್ಟಾನಲ್ಲೇ. ಚಲ್ ಪಪ್ಪ ಕಡೆ ಹೋಗೋಣ. ಹಿಮಾಂಶ್ ಚಲ್, ಅವ್ನು ಕರ್ಕೋದು. ಅವ್ನು ನೋಡಿ ಎತ್ತಲಾಗೋದ. ಕೂತ್ಕೊಳ್ತಿ ಬಸ್. ಬಡೀತು ಜಿಯೋ. ಬಾ ಮನೆಗೆ ಹೋಗೋಣ್ರಿ. ಆಯ್ತು ಕೆಲಸ. ಅಲ್ಲಿ ನೋಡಲ್ಲಿ ಕುರ್ಚಿ ಎಲ್ಲಿ ಒಯ್ಯಕತ್ತಾನ ಅವನು. ಓಯ್ ತಿರುಗ್ಸ್. ಅವನಿಗೆ ಗಾಡಿ ಅನಿಸಿತ್ತದ, ಗಾಡಿ ಕುರ್ಚಿ. ಹಾಂ ಸೊ ಗೈಸ್ ಗಾಡಿ ಎಲ್ಲ ನೋಡಿದ್ವಿ. ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿದರು. ಅದ್ರದ್ದು ಇನ್ನೇನೋ ಪ್ರೋಸೆಸ್ ಎಲ್ಲ ಇರ್ತತಿ, ಅದನ್ನೆಲ್ಲ ಕೇಳ್ಕೊಂಡು ಬರ್ತೀನಿ ಅಂತ ಅವರೆಲ್ಲ ಕೂತ್ಕೊಂಡ್ರು ಅಲ್ಲೇ. ನಂಗೆ ನಿಜವಾಗ್ಲೂ ಅಲ್ಲಿ ಒಳಗೆ ಇರೋಕ್ಕಾಗಲಿಲ್ಲ. ನಾವು ಹೊರ ಬಂದೆ, ನಾನು ಗಾಡಿಗೆ ಹೋಗಿ ಕುಂದಿರ್ತೀನಿ ಅಂತ. ಇದು ನಮ್ಮ ಗಾಡಿ ರೀ. ಈ ಗಾಡಿ ತೊಗೊಂಡು ನಮಗೆ ಹತ್ತಿರ ಒಂದು 12 ವರ್ಷ ಆಗಕ್ಕೆ ಬಂತು. ಈ ಗಾಡಿ ಸ್ವಲ್ಪ ಕಲರ್ ಹೋಗೈತಿ, ನೋಡ್ಬೋದು ಇಲ್ಲಿ ಅಷ್ಟೇ. ಗಾಡಿ ಇದು ಭಾಳ ಅಂದ್ರೆ ಭಾಳ ಚಲೋ ಐತಿ. ಆದರೆ ನಮ್ಮ ಮನೆಯವ್ರು ಹೊಸ ಗಾಡಿ ತೆಗಿಬೇಕಂದ್ರೆ CNG ಗಾಡಿ, ಇದು ಪೆಟ್ರೋಲ್ ಗಾಡಿ ಅಲ್ಲ, CNG ಗಾಡಿ ತೊಗೋಬೇಕು ಅಂತ ಗಾಡಿ ತೊಗೊಳತ್ತಾ ಅದಾರು. ನೋಡಬೇಕು ಏನಾಕತಿ ಅಂದ್ರೆ. ನಾವು ಈ ಗಾಡಿ ತೊಗೊಂಡಾಗ ಇದ್ರ ರೇಟ್ ಅವಾಗ 1.5 ಲಕ್ಷ ರೂಪಾಯಿ ಇತ್ತು. ಇವಾಗ ಎಷ್ಟೈತಿ ಅಂದ್ರೆ ಅದ್ರ ಡಬಲ್ ಆಗೈತಿ ಗಾಡಿ ರೇಟ್. ನಾನೆಲ್ಲೇ ಬಿಡು 1-2 ಲಕ್ಷದ ಮಟ್ಟ ಇರ್ಬೋದು.
ಅಂತ ಎಲ್ಲ ಗೈಸ್ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ರೇಟ್ ಗಾಡಿ ಹೆಂಗಿತ್ತು ಚೆನ್ನಾಗಿತ್ತು ನಮ್ಮ ಜೀವ ಅಂದ್ರೆ ಗಾಡಿ ಬಿಡವಲ್ಲ ಪ್ರತಿಯೊಂದು ಗಾಡಿಯಾಗೂ ಹೋಗೋ ಕುಂದ್ರವ ಅದು ಗಾಡಿ ಅನ್ನಿಸ್ತು ಕುರ್ಚೆ ಗೈಸ್ ಆ ಕುರ್ಚೆ ತಗೊಂಡಂಗೆ ಎಳೆದ ಅಲ್ಲ ಜೀವ ಬಿಸಿಲು ಗೈಸ್ ಸೆಕ್ಕಿ ಅಂದ್ರೆ ಸೆಕ್ಕಿ ಕಬ್ಬಿನ ರಸ ಕುಡಿಯೋತಾರು ಚಲೋ ಐತಿ ಜೀವ ಇಲ್ಲಿ ನೋಡ್ರಿ ಹೆಂಗೆ ಕುಡಿಯೋಕತ್ತಾನಂತ ನೆಗಡಾಗೈತಿ ಸೂಪರ್ ಕುಡಿ ಹೆಂಗೈತಿ ಮಾನ್ ಇನ್ನೂ ಬೇಕು ಹಾಂ ಇಡೀ ಒಂದು ಗ್ಲಾಸ್ ಕುಡ್ದಂಗೆ ಹಾಂ ಇನ್ನೂ ಬೇಕತ್ತು ಇನ್ನೂ ಸಾಕಪ್ಪ चल खायला चप्पल घाल हाय हाय बोलतच नाही ಸೊ ಗೈಸ್ ಇವಾಗ ಬಂದ್ವಿ ಟೈಮ್ ಬಂದಲ್ಲ 2:30 ಆಗೈತಿ ಎಲ್ಲರಿಗೆ ಹೊಟ್ಟೆ ಸತಿ ಎಲ್ಲರೂ ಡೈರೆಕ್ಟ್ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಹೋಗ್ಯಾರ ನಾನು ಕುತ್ಕೊಂಡಂತ ಸುಮ್ಮನೆ ಕಬ್ಬಿನ ರಸ ಕುಡಿದ್ರೆ ಸ್ವಲ್ಪ ಮನಸ್ಸಿನ ನೆಮ್ಮದಿ ಅನ್ನಿಸ್ತಾ ಇದೆ ನಮ್ಮ ಜೀವ ನೋಡು ಶ್ವಾಸ ತಗೊಬಂದು ಎದಕ್ಕೆ ತಗೊಬಂದು ಹಾಂ ಏನು ಇಡಲ್ಲ ಗೈಸಿ ಪಟ್ಟ ಹೋಗೋದ್ರಾಗ ಇಂಥದ ತಿನ್ನೋದಿ ಪಟ್ಟ ಮೇವ್ ಎಲ್ಲಿದ್ದು ಮೇವ್ ಹಾಂ ಓಯ್ ಬಾಯಿಲಿ ಅಲ್ಲೇದ ಮಾವು ಜಿಯೋ ಒಳ ಹೋಗಿ ಮನುಷ್ಯ ಅತ್ತೆ ಏನೋ ಕೊಡ್ತಾಳೆ ಇಸ್ಕೊಂಡು ಹೋಗಿ ಈಗ ಹೋಗಪ್ಪಜ್ಜಿ ಊಟ ಮಾಡೋದಿಲ್ಲ 2 ಗ್ಲಾಸು ಕಬ್ಬಿನ ರಸ ಕುಡಿದು ಬಂದಾನು ಒಂದು ಸ್ವಲ್ಪ ಗೈಸ್ ನಾನು ಕುಡ್ದು ಒಂದು ಸ್ವಲ್ಪ 2 ಗ್ಲಾಸ್ ಕುಡ್ದಾನೆ ಅವ್ನು ಹೀರೋ ಹಾಂ ಬಾಯಿ ತೋರಿಸ್ತಾನೆ ನೋಡಿ ಅಷ್ಟು ಎಷ್ಟು ಕುಡ್ದು ನಾನು ಕುಡ್ದೆ ಅಣ್ಣ ಕುಡ್ದ ನೀನಂದ್ರೆ ಒಂದು ಸ್ವಲ್ಪ ಕುಡ್ದಿಲ್ಲಲ್ಲ ಒಂದು ಸ್ವಲ್ಪನೂ ಕುಡ್ದಿಲ್ಲ ಸ್ಪೆಷಲ್ ಎಂಥ ಸೊಪ್ಪಿನ ಪಲ್ಯ ಮೆಂತ್ಯ ಸೊಪ್ಪಿನ ಪಲ್ಯ ಬೇಳೆ ಸಾರು ಅನ್ನ ಹಿಜ್ಜಿಯು ಬಾ ಊಟ ಮಾಡಿ ಬಾ ಇಲ್ಲಿ ನೋಡಿ ನಮ್ಮ ಜೀವಿ ಇಲ್ಲೇ ಇಟ್ಟು ಹೋಗ್ಯಾನ ಬಾ ಕುಂದ್ರು ಎದಕ್ಕೆ ಶ್ವಾಸ ಕೊಟ್ಟಾರ ಏನಪ್ಪ ಬಿಡೋದಲ್ಲಿ ಇಪ್ಪಟ್ಟು ಖಾಲಿ ಆಗಮಟ್ಟ ಬಿಡೋಂಗಲ್ಲ ಅವನು ಟೈಮ್ ಬಂದು ರಾತ್ರಿ ಆಗೈತಿ ಯಾರೂ ಇಲ್ಲ ಮನ್ಯಾಗ ಎಲ್ಲರೂ ಕೆಳಗೆ ಅಂಗಡಿ ಹೋಗ್ಯಾರು ನಾನು ಜೀವ ಇಬ್ಬರು ಅದು ಅಲ್ಲ ಜೀವ ಇಲ್ಲ ಅಕ್ಕಪಕ್ಕದಲ್ಲಿ ಮನೆಯೇ ಇಲ್ಲ ಒಂದು ಮನೆ ಐತಿ ಆ ಕಡೆ ಸೈಡ್ ಯಾರು ಇಲ್ಲ ಯಾರು ಜನರು ಇದನ್ನು ಇಲ್ಲ ಸುಮ್ಮನಾಗೆಲ್ಲ ಗೇಟ್ ಎಲ್ಲ ಬಂದ್ ಮಾಡ್ಕೊಂಡು ಒಳಗೆ ಕೂತ್ಕೊಂಡೇವಿ ಅಲ್ಲ ಎಲ್ಲ ದೇವ್ರಿಗೆ ನೈವೇದ್ಯ ತೋರ್ಸೋಕೆ ಅಡಿಗೆ ಆಗೈತಿ ಸುಡ ಹೋಳಿಗೆ ಒಂದು ಮಾಡಬೇಕು ಈ ಕಡೆ ಹೂರ್ಣ ಎಲ್ಲ ತಯಾರು ಮಾಡಿ ಇಟ್ಟನಿ ಬಂದತ್ತಿಗೆ ನಮ್ಮ ದೀದಿ ಸುಡ ಹೋಳಿಗೆ ಮಾಡ್ತಾರೆ ಈ ಕಡೆ ಹಿಟ್ಟು ಕಲಸಿಟ್ಟನಿ ಬಂದು ಕೂಡಲೇ ಪಟ್ಟಂತ ಸುಡ ಹೋಳಿಗೆ ಮಾಡಿ ದೇವ್ರಿಗೆ ನೈವೇದ್ಯ ತೋರಿಸಿ ನಮ್ಮ ಮನೇಲಿ ಬರ್ತಡೇ ಇದೆ ಎಲ್ಲ ಕೇಕ್ ತಗೊಬಂದಾರು ಕೇಕ್ ಕಟ್ ಮಾಡಿ ಆಮೇಲೆ ಕಡೆ ಎಲ್ಲರೂ ಊಟ ಮಾಡೋದು ಗೈಸ್ ಈ ಕಡೆ ನಾನು ದೇವ್ರಿಗೆ ನೈವೇದ್ಯ ಅಂತ ಆಲೂಗಡ್ಡೆ ಪಲ್ಯ ಈ ಕಡೆ ಏನು ಸಾರು ಒಂದು ಸ್ವಲ್ಪ ಆಮೇಲೆ ಈ ಕಡೆ ವರುಣ ಅಂತ ಬ್ಯಾಳಿದು ವರುಣ ಅಂತ ಡಾಳ್ ಇಷ್ಟು ಮಾಡೇವಿ ಮತ್ತು ರೈಸ್ ಮಾಡಿಟ್ಟನಿ ಸುಡ ಹೋಳಿಗೆ ಒಂದು ಮಾಡಿದ್ರೆ ಎಲ್ಲ ಅಡುಗೆ ಕಂಪ್ಲೀಟ್ ಆಕತಿ ನಮ್ಮ ದೀದಿ ಬಂದಮೇಲೆ ಸುಡ ಹೋಳಿಗೆ ಮಾಡಿ ದೇವ್ರಿಗೆ ನೈವೇದ್ಯ ತೋರಿಸೋದ ಕೆಲಸ ಲೇಟ್ ಆಗೈತಿ ಗೈಸ್ ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ ಡೈಲಿ ಪೂಜೆ ಕೈ ಮುಗಿರಿ ಇವತ್ತು ಕೊನೆ ದಿನ ಉದಾಪನ ಅಂತಾರೆ
ಅರಿಶಿನ ಕುಂಕುಮ ಕೊಡ್ತಾರೆ ಈ ಕಡೆ. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗಬೇಕು. ನಾನು ಒಂದು 2-3 ಮನೆಗೆ ಹೋಗಿದ್ದೆ, ಹೋಗಿ ಬಂದೆ. ಆಮೇಲೆ ಕಡೆ ನಮ್ಮ ದೀದಿ ಹೋಗ್ಯಾರ ಕೆಳಗ. ಯಾರೂ ಇಲ್ಲ, ಕತ್ಲ ಅಂದ್ರೆ ಕತ್ಲ ಸೈಡ್ ಪೂರ್ತಿ. ಅಕ್ಕಪಕ್ಕದಲ್ಲಿ ಮನೆ ಇಲ್ಲ, ಇಲ್ಲೊಂದು ಮನೆ ಐತಿ ಅಲ್ಲಿ ಅಷ್ಟ. ಈ ಕಡೆ ಎಲ್ಲಿ ಮನೆ ಇಲ್ಲ ಗೈಸ್. ಹೆದರಿಕಾಗದಂತ್ರ ಗ್ಯಾರಂಟಿ. ಎಲ್ಲ ಕತ್ಲಿ, ಈ ಕಡೆ ಲೈಟು ಇಲ್ಲ, ಈ ಕಡೆ ಎಲ್ಲ, ಈ ಕಡೆ ಮೇಲ್ಗಡೆ ಪೂರ್ತಿ ಕಾಣಿದೆ ಗೈಸ್. ಒಳಗೆ ಹೋಗ್ಬರಿ, ನಮ್ಮದ್ರೊಳಗೆ ಹೋಗ್ಲಿ ಗೈಸ್. ಹಾಗೆ ಏನು ಅನ್ಸೋದು ರಾತ್ರಿ ಆದ್ಮೇಲೆ ಮನೆಗೆ ಯಾರು ಇಲ್ಲ ಅಂತ ಒಂದು ಸ್ವಲ್ಪ ನಾನಂದ್ರೂ ಹೆದರಿಕೆ ಭಾಳ ಗೈಸ್. ಒಂಥರ ಬುಕ್ಕಿದ್ದಂಗೆ ಒಳಗೆ ಬಂದಿರಂಗಲ್ಲ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸ್ಮಶಾನ ಐತೆ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಕೈತೆ ಅಷ್ಟೇ. ಇವ್ರು ಯಾರೂ ಇಲ್ಲ ಮನೇಲಿ, ಎಲ್ಲರೂ ಹೋಗ್ಯಾರ. ನಮ್ಮ ಹಿಮಾನ್ ಚಾಕಲೆ ಬಂದು ಕೇಕ್ ತಂದಿಟ್ಟು ಅವನು ಹೋದ. ಅವನಿಗೆ ಹೇಳಿದೆ ಸ್ವಲ್ಪ ಹೊತ್ತು ಇರು ಹಿಮಾನ್ ಇರು ಅಂದು, ಕೇಳಲಿಲ್ಲ, ಅವನು ಹೋದ. ನೋಡ್ಬೇಕು ಎಷ್ಟೊತ್ತಿ ಬರ್ತಾರಂತ. ಟೈಮ್ ಬಂದು 8:30 ಮೇಲ್ಪಟ್ಟಾಗೈತಿ. ನಮ್ಮ ಜೀವಕ್ಕೆ ನಿದ್ದೆ ಬಂದವು ಗೈಸ್. ನಿದ್ದೆ ಮಾಡ್ತಿ? ಊಟ ಮಾಡೋದಿಲ್ಲ? ಪಪ್ಪ ಕೇಕ್ ಕಟ್ ಮಾಡೋದಿಲ್ಲ? ಪಪ್ಪ ಕೇಕ್ ಇನ್ನೂ ಗೊತ್ತಿಲ್ಲ ಅವನಿಗೆ. ಕೇಕ್ ತಂದದ್ದು ಗೊತ್ತಿಲ್ಲ, ಮುಚ್ಚಿಟ್ಟವೆ ಗೈಸ್. ಕೇಕ್ ನೋಡಿದ ಅಂದರೆ ಬೇಡದ ಇಲ್ಲ ಅಲ್ಲ ಜಿಯೋ? ಸರ್ ಕಿವನ್ तो घालूक जाता. हां केक ಮಾಡಿದ್ವಿ. ಕೇಕೆಲ್ಲ ಕಟ್ ಮಾಡಾಯಿತು. ಅದಾದಮೇಲೆ ಈ ಕಡೆ ನಾವು ಊಟಕ್ಕೆ ನೀಡಾಕತ್ತಿದ್ವಿ. ಬೇಗ ಬೇಗ ಊಟ ಮಾಡಿಬಿಡೋಣ ಅಂದು, ಯಾಕಂದರೆ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಒಂದು ಕಬ್ಬಿನ ರಸ ಕುಡಿದಿದ್ದು ಅಷ್ಟೇ. ಹಾಗಾಗಿ ಪಟ ಅಂತ ಎಲ್ಲರಿಗೂ ಊಟಕ್ಕೆ ನೀಡಿ ನಾವು ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ನೀಡೋಕೆ ತಯಾರಿ ಮಾಡಿದ್ವಿ ಗೈಸ್. ಆಮೇಲೆ ಕಡೆ ನಾನು ವಿಡಿಯೋ ಮಾಡಲೇ ಇಲ್ಲ. ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಗುಡ್ ನೈಟ್.